ಗೀತಾ ಬಾರವ ಕುತ್ಕ ಬಾ ಈ ಕಡೆ ಬಾ. ಹಾಂ ಬಂದೆ ಅದಕ್ಕೆ. ನೀವು ಮಾತಾಡ್ಕೊಂತ ಕುತ್ಕೊಳ್ರಿ, ಒಂದು 5 ನಿಮಿಷ ಬರ್ತೇನೆ. ಒಂಚೂರು ಏನಾರ ಮಾಡ್ಕೊಂಬರ್ತೀನಿ. ಈಗ ಶಿವು ಬರೋದು ಟೈಮ್ ಆಯ್ತು. ಅವನು ಬಂದ ತಕ್ಷಣ ಏನಾರ ತಿನ್ನಕ್ಕಿದ್ರು ಕೊಡಬೇ ಅಂತಾನೆ. ಒಂದು 5 ನಿಮಿಷ ಕುತ್ಕೊಳ್ರಿ, ಬರ್ತೇನೆ. ಅಲ್ಲಂಪಾರಮ್ಮ, ನಾನೇ ಮಾಡ್ಕೊಂಬರ್ತಿದ್ದೆ. ಏನು ಮಾಡ್ಬೇಕು ಹೇಳ್ರಿ? ಏ ಬೇಡವ, ನೀನು ಅಲ್ಲಿ ಮಾಡಿ ಸಾಕಾಗಿರ್ತೀಯ. ಈ ಹುಡುಗನ ಕಟ್ಕೊಂಡು ಮಾಡೋದಂದ್ರೆ ಅದೇನು ಸಣ್ಣ ಪುಟ್ಟ ಕೆಲಸನ? ಮಕ್ಕಳು ನೋಡ್ಕೊಳೋದ ಒಂದು ದೊಡ್ಡ ಕೆಲಸ. ಮಕ್ಕಳು ನೋಡ್ಕೊಳಕ್ಕೆ ಒಬ್ರು ಬೇಕು ಅಂತದ್ರಾಗ ನೀನು ಗಂಡನು ಮಗನು ಇದಕ್ಕಿನ್ನು 1 ವರ್ಷ ತುಂಬೈತಿ. ಅದೇನೋ ಸುಮ್ಮ ಕುತ್ಕೊಂತೈತಿ ಸೈ. ಏನಾಗಲ್ಲ, ನೀವು ಮಾತಾಡ್ಕೊಂತ ಕುತ್ಕೊಳ್ರಿ. ಬರ್ತೇನೆ, ಒಂದು 5 ನಿಮಿಷದಾಗ ಅವಲಕ್ಕಿ ಮಾಡ್ತೇನೆ. ಗೀತಾ, ಅಲೆ 9 ತಿಂಗಳಿಗೆ ಬಿತ್ತನಲ್ಲ? ಅದಕ್ಕೆ ಅಲೆ 8 ತುಂಬಿತು. ಅದೇ ನನಗೆ ಒಂದು ವಾರದಿಂದನೂ ಸೊಂಟು ಬೆನ್ನು ಬರ್ತೈತೆ. ಅದಕ್ಕೆ ಇವಾಗ ಆಕತಿ ನಾಳೆ ಆಕತಿ ಅಂತ ಅನ್ಕಂತಾನೆ ಅದಾವಿ. ಅದೇನು ಮುಂದಕ್ಕೆ ಹೋಗೇ ಹೋಗತ್ತೆ. ಏನಾಗಲ್ಲ ಬಿಡು. ಕೆಲವೊಬ್ರಿಗೆ 9 ತಿಂಗಳು ತುಂಬಿದ್ಮೇಲೆ ಡೆಲಿವರಿ ಆಕತ್ತೆ. ಅಷ್ಟು ದಿನ ಏನು ತಗೊಳಲ್ಲ, ಇನ್ನು 1 ವಾರ ಹೋಗ್ಬೋದು ಅಂತ ಅನಿಸ್ತತೆ. ಅದಕ್ಕೆ ಸ್ವಲ್ಪ ಒಂದು ಬಿಸಿನೀರು ಸ್ನಾನ ಮಾಡೋತ್ತಿಗೆ, ಇಲ್ಲ ಬಿಸಿನೀರು ಕಾವು ಕೊಟ್ಕೊಳತ್ತಿಗೆ ಸೊಂಟು ಬೆನ್ನು ಕಡಿಮೆ ಆಕತ್ತೆ. ನನಗೂ ಹಂಗೆ ಅನಿಸ್ತತೆ. 1-2 ದಿನ ಅಷ್ಟೇ ಪೇನ್ ಇತ್ತು, ಆಮೇಲಿಂದ ಪೇನ್ ಏನಿಲ್ಲ. ಮಗು ಮಿಸ್ ಕಾಡೋದು ಅದೆಲ್ಲ ಗೊತ್ತಾಗತ್ತೆ. ಅದು ಬಿಟ್ಟರೆ ಪೇನ್ ಏನಿಲ್ಲ. ಇನ್ನೊಂದು ವಾರ ಆದಮೇಲೆ ಡೆಲಿವರಿ ಆಗ್ಬೋದು ಅಂತ ನನಗೂ ಹಂಗೆ ಅನಿಸ್ತೈತೆ. ನೋಡೋಣ ಏನಾಗುತ್ತೋ ಅಂತ. ಸುತ್ತಮುತ್ತ ಯಾರೂ ಇಲ್ಲ, ನಿನ್ನ ಬಾರೇ ಸನಿಹಕ್ಕೆ. ಗೀತಾ, ಸುತ್ತಮುತ್ತ ಯಾರೂ ಇಲ್ಲ. ಗೀತಾ, ಅಲ್ಲ ಏನಿದೆ ಹಿಂಗೆ? ಏನು ಮಾವರೇ, ಅಕ್ಕ ಚೆನ್ನಾಗಿದ್ದೀರಾ? ಪದ್ಮಕ್ಕ, ಪ್ರಭು ಮಾವ, ಏನಪ್ಪ ಹಂಗೆ ಸರ್ಪ್ರೈಸ್ ವಿಸಿಟಿಂಗು? ಸುತ್ತಮುತ್ತ ಯಾರೂ ಇಲ್ಲ ಅಂತ ಹಾಡು ಹಿಡ್ಕೊಂತ ಬರಕತ್ತಿದ್ಯಲ್ಲಪ್ಪ. ಎಲ್ಲರೂ ಅದಾವಿ ಬಾ. ನನ್ನ ತಂಗಿ ಮೇಲೆ ಭಾರಿ ಪ್ರೀತಿ ಬಿಡ ನಿನಗೆ. ಅಯ್ಯೋ, ಮತ್ತೆ ಇರೋಕ್ಕಿಲ್ಲ. ಇಂಥ ಒಳ್ಳೆ ಹುಡುಗಿ ಜೊತೆಗೆ ಮದುವೆ ಮಾಡಿದ್ದೀರಿ, ಪ್ರೀತಿ ಮಾಡದೆ ಇರೋಕ್ಕಾಗುತ್ತಾ? ಬಾರಪ್ಪ ಶಿವು, ಆರಾಮದಿಯಾ? ಹೂನಕ್ಕ, ಆರಾಮದೀನಿ. ನೀ ಚೆನ್ನಾಗಿದೀಯಾ? ಅರೆ ನಮ್ಮ ಮನೆಗೆ ಯಾರು ಬಂದ್ಬಿಟ್ಟಾರೆ. ಚಿಲ್ಟಾರಿ ಪಲ್ಟಾರಿ ಎಲ್ಲ ಬಂದ್ಬಿಟ್ಟಾರೆ. ನೋಡಪ್ಪ, ಇವತ್ತು ನೋಡಂಗತ್ತ ನಿನಗೆ ಅತ್ತಿ ಮಾವನ್ನ ಅಳಿಯೋ ಬಂದದ್ದು ಭಾರಿ ಖುಷಿ ಆಯ್ತು. ಪದ್ಮಕ್ಕ, ನೀವು ಕರ್ಕೊಂಬಂದದ್ದು ಭಾರಿ ಚೆನ್ನಾಗತ್ತು ಬಿಡ್ರಿ. ಮೊನ್ನೆನೋ ಅಂತಿದ್ಲು ನೋಡಂಗೈತೆ ಅಂತ. ಬಂದು ಚೆನ್ನಾಗತ್ತು ನೋಡ್ರಿ. ಅಲ್ಲಿ ನೀನು ಯಾರಪ್ಪ ನೀನು? ಅವನ ಬಂಗಾರಿ, ಅತ್ತೆ ಮಾವನ ನೋಡಕ್ಕೆ ಬಂದ್ರಿ ನೀವು? ಹೌದಾ ಬಂಗಾರಿ. ಬಾರ ರಾಜ. ಅಲ್ಲಲ್ಲಿ ಎಂತ ಚಂದ ಐತಲ್ಲ ಇದು. ದುಂಡುಂಡಕ್ಕೆ. ಅಯ್ಯೋ, ಒಳ್ಳೆ ಸುಂದರ ಅಳಿಯ. ಇವನಿಗೆ ಅವ್ರವು ಇದ್ರೆ ಸಾಕು ನೋಡು, ಯಾರ್ಯಾರು ಬೇಡ. ನಿಮ್ಮ ಮಾವಪ್ಪ ಅವನು. ಹಂಗೆಲ್ಲ ಮಾತಾಡ್ಬಾರ್ದು. ಮಾಮ ಅನ್ನೋ, ಮಾಮ ಅವರು. ಹೂನಪ್ಪ, ನಿಮ್ಮ ಮಾವಲ್ಲ ಅವರು, ಹಂಗೆ ಮಾಡಬಾರ್ದು. ಇಲ್ಲಿ ಮಾವ ಅನ್ನೋ ಅನ್ನ ನೀನೆಲ್ಲಂತೀಯ ಅಮ್ಮ ಪಾ ಅನ್ನೋದೊಂದ್ಬಿಟ್ರೆ ಏನು ಬರಂಗಿಲ್ಲ. ಈಗ ಅದ ಗೀತಾಗ ಅತ್ತೆ ಅಂದ್ರೆ ಸಾಕು, ಲಡಶು ತತ್ತೆ ಅಂತಾನೆ. ಭಾರಿ ಅದನ ಇವನು, ಭಾರಿ. ಏನಾರು ಹೇಳ್ಕೊಟ್ರ ಮಾತಾಡಕ್ ಹೋಗತ್ತಲೆ. ಅದೇ ಮೊದಲೇ ಸರಿ ನೋಡಿದನಲ್ಲ, ಒಂದು ಸ್ವಲ್ಪ ಮಕ್ಕಳಿಗೆ ರೂಢಿ ಆಗ್ಬೇಕು. ಪದ್ಮಕ್ಕ, ಮತ್ತು ಇಲ್ಲಿ ನೋಡು ಪ್ರಬಣ್ಣ, 1 ವಾರ ಇಲ್ಲೇ ಇದ್ದು ಹೋಗ್ಬೇಕು ನೋಡು. ಬಂದೇ ಇಲ್ಲ. ಎಷ್ಟು ಒಳ್ಳೆ ಹತ್ತತ್ರ 1.5 ವರ್ಷ ಆತನ ಬಂದೇ ಇಲ್ಲ. ನೀವು 1 ವಾರ ಇದ್ದು ಹೋಗ್ಬೇಕು. ಒಂದು ಕೆಲಸ ಮಾಡಿರಿ, ಸುಮ್ಮನೆ ಗೀತಾ ಡೆಲಿವರಿ ಆಗೋವರೆಗೂ ಇಲ್ಲೇ ಇದ್ಬಿಡ್ರಿ. ಪಾರಮ್ಮನ ಹಂಗೆ ಅಂತಿತ್ತು, ಡೆಲಿವರಿ ಆಗೋ ತನಕ ಇಲ್ಲೇ ಇರಿ ಅಂತ. ಶಿವು, ಅದಕ್ಕೆ ನಾನೇನು ಅಂದಿನಿ ಅಂದರೆ, ನಮ್ಮೂರಿಗೂ ಇಲ್ಲಿಗೂ 2 ಕಿಲೋಮೀಟ್ರ್ ದೂರನಪ್ಪ. ಬರೀ ತೋಟ ಖರೀದಿ ಮಾಡಿದ್ದೀರಿ ಎಂದು ಮನೆ ಮಾಡಿಬಿಟ್ರಿ. ಅಲ್ಲಿ ಯಾರು ಜನನೇ ಪರಿಚಯ ಇಲ್ಲ. ಆಮೇಲೆ ಇನ್ನೊಂದೇನು ಗೊತ್ತಾ, ಜನ ಪರಿಚಯ ಮಾಡ್ಕೋಬೇಕು ಅಂದರು ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಶಿವು, ನನಗಂತೂ ಬೇಜಾರು. ಇನ್ನೇನು ಅವರು ಕೆಲಸದಿಂದ ಸುಸ್ತಾಗಿ ಬಂದಿರ್ತಾರೆ, ಸಾಯಂಕಾಲ ಅವ್ರವ್ರ ಮನೆ ಬಾಗ್ಲಕ್ಕೆ ಅಂದಿದ್ದು ಬಿಡ್ತಾರೆ. ನನಗಂತೂ ಕೆಟ್ಟ ಬೇಜಾರು ಮರೆ. ಇಲ್ಲಾದ್ರೆ ಹುಡುಗ ಒಂಚೂರು ಇರ್ತತಿ, ಹಂಗೂ ಹಿಂಗೂ ಹುಡುಗನ ಕೆಲಸ ಆಕತಿ, ಅದು ಆಕತಿ ಇದು ಆಕತಿ ಅಂತ ಹೆಂಗಿಂಗೋ ಟೈಮ್ ಪಾಸ್ ಆಕತಿ. ಆದರೂ ಪಾಪಣ್ಣ ಮಕ್ಕಂಡಾಗರ ಒಂದು ಈಟರ ಆಸರ ಬ್ಯಾಸ್ರಕ್ಕರ ಜನ ಬೇಡನ ಮಾತಾಡೋಕ್ಕೆ. ಅದಕ್ಕೆ ನಿಮ್ಮ ಮಾವಿಗಿಲ್ಲೇ ಮನೆ ಮಾಡಪ್ಪ ಅಂತ ಅಂದದನಿ. ಏನಂತಾರಪ್ಪ, ಅಂದಿದ್ದಾರೆ. ಏನು ಮಾಡೋಣ ಶಿವ ಆತ, ಸುಮ್ಮನೆ ನನಗೆ ಇಲ್ಲೇ ಚೆನ್ನಾಗತ್ತು, ಇಲ್ಲೆಲ್ಲರೂ ಪರಿಚಯ ಆದರೆ ಅದಕ್ಕೆ ಮನೆ ಮಾಡೋ ಅಂತ. ಪಾರಮ್ಮನು ಅದಕ್ಕೆ ಅಂತಿತ್ತು, ಇಲ್ಲೇ ಮನೆ ಮಾಡ್ಕೊಂಡಿರಿ. ಅದೇನು ಒಂದು ಅದ್ರ ಆ ಊರಿಗೆ ಹೋಗಿರಿ ಬಿದ್ರಿಲಿ ಬರ್ತೀರಿ ಅಂತ ಅನ್ನಕತ್ತಿತ್ತು. ಅದಕ್ಕೆ ಸುಮ್ಮನೆ ಇಲ್ಲೇ ಮನೆ ಮಾಡ್ತೀವಿ, ಇನ್ನೊಂದು ವಾರದಾಗ ಮನೆ ಮಾಡ್ತೀನಿ ಅಂದಾರ ನಿಮ್ಮ ಮಾವ. ಅಲ್ಲೇನ್ರಿ?
ಮತ್ತು ಅವನ್ನೇನು ಕೇಳ್ತೀಯ ಅಲ್ಲೇ ಹೇಳೇ ಬಿಟ್ಟಲ್ಲ ನೀನು ಮಾಡ್ತಾರ ಅಂತಂದು ಅದ ಶಿವು ಸುಮ್ಮನೆ ಹಂಗೆ ಮಾಡೋಣ ತಗೆ ಅಂತ ನಾನು ಏ ಹ್ಞೂ ಮಾವ ಚೆನ್ನಾಗತ್ತೆ ನೋಡತ್ತಗೆ ಸುಮ್ಮನೆ ಇಲ್ಲೇ ಬರ್ರಿ ಭಾರಿ ಚೆನ್ನಾಗತ್ತೆ ನೋಡತ್ತಗೆ ಅಲ್ಲಿ ಯಾರು ಪರಿಚಯ ಇಲ್ಲ ಅಂತ ನೀನೇನು ತಗೊಂಬರ ಬೈಕ್ ತಗೊಂಡು ಹೋಗಿ 2 ಕಿಲೋಮೀಟ್ರ್ 2 ದಿನಕ್ಕೆ ಒಂದ್ಸರಿ ಹೋದ್ರೆ ಸಾಕು ಇಲ್ಲಾಂದ್ರೆ ನಮ್ಮೂರಾಗೆ ಪರ್ಮನೆಂಟ್ ಕಳಿಸಿದ್ರೆ ಸಾಕು ಇನ್ನೊಬ್ಬರು ಯಾರು ಅದರ ಅವ್ರೂ ಬೇಕಾದ್ರೆ ಕೆಲಸದಾರ ಸಿಗ್ತಾರೆ ತಗ ಒಂದು 3 ದಿನಕ್ಕೆ ಒಂದ್ಸರಿ ಹೋಗಿ ಬಂದರೆ ಸಾಕಪ್ಪ ಬೇಕಾದ್ರೆ ನೀನು ಇಲ್ಲೇ ಒಂದು ಅಂಗಡಿ ವ್ಯಾಪಾರ ಏನಾದರೂ ಮಾಡೋದಿದ್ರೆ ಮಾಡು ಬಿಸ್ನೆಸ್ ಅಂಗಡಿ ನಡೀತಾವೆ ಇಲ್ಲೇನು ತೀರಾ ದೊಡ್ಡ ಸಿಟಿನೂ ಅಲ್ಲ ತೀರಾ ಹಳ್ಳಿನೂ ಅಲ್ಲ ಒಂದು ಲೆಕ್ಕಕ್ಕೆ ನೀನು ಅಂಗಡಿ ಇಟ್ಕೊಂಡ್ರೆ ಮಾಡ್ಬೋದು ನೋಡು ಪ್ರಮಾಣ ಮಾಡ್ತೀಯ ಸುಮ್ಮನೆ ತಗೆ ಹೊಲ ಮನೆ 3 ದಿನಕ್ಕೆ ಒಂದ್ಸರಿ ಓಡಾಡ್ಕೆ ಅಂತ ಇರಂತಿ ಸುಮ್ಮನೆ ಇಲ್ಲೇ ಮನೆ ಮಾಡತ್ತಗೆ ನಮಗೂ ಪಾಡಕತ್ತಗೆ ಹೌದು ನೋಡಿ ಶಿವು, ಇದು ನನಗೆ ಒಳದೇ ಇರಲಿಲ್ಲ. ತೋಟಕ್ಕೆ ಹೋಗೋದಂಗೆ ಆಕತಿ, ಇಲ್ಲ ಅಂಗಡಿ ವ್ಯಾಪಾರ ಮಾಡ್ದಂಗೆ ಆಕತಿ. ತಡಿ ಹಂಗೆ ಮಾಡೋಣ ತಡಿ. ಹೌದು ನೋಡಪ್ಪ ನನಗಿದು ಹೊಳದೇ ಇರಲಿಲ್ಲ ಹಂಗೆ ಮಾಡ್ತೀನಿ ತಡಿ ತೋಟದ ಕೆಲಸ ತೋಟದಾಗ ನಡೆಯಂಗೆ ನಡೀತೈತಿ ಇಲ್ಲೊಂದು ಅಂಗಡಿ ಓಪನ್ ಮಾಡಿದರೆ ಚೆನ್ನಾಗಿ ನಡೀತೈತಿ ನೋಡೋಣ ಎಂಥ ಅಂಗಡಿ ಇಡಬೇಕು ಏನು ಅಂತ ಯೋಚನೆ ಮಾಡ್ತೀನಿ ಒಂದು ವಾರ ಟೈಮ್ ಕೊಡ್ರಿ ನೀವು ಅಕ್ಕ ತಮ್ಮ ಮಾಡ್ತೀನಿ ಎಲ್ಲ ಮಾಡ್ತೇನಂತೆ ಇಲ್ಲೇ ಮನೆ ಮಾಡಿದ್ರೆ ಆತತಾಗಿ. ಶಿವು ಬಂದೇನಪ್ಪ. ಅಲ್ಲ ನಾನು ಅದನ್ನೇ ಹೇಳ್ದೆ ನೋಡು, ಪ್ರಭು ಸುಮ್ಮನೆ ಮಾಡೋ ಶಿವು ಹೇಳ್ದಂಗೆ ಇಲ್ಲಿ ಒಂದು ಅಂಗಡಿ ಓಪನ್ ಮಾಡ್ಕೊಂಡು ಇದ್ಬಿಡು. ಅಲ್ಲಿ ಪಾಪ ತಾಯಿ ಮಗ ಏನು ಇಬ್ಬರೇ ಇರ್ತಾವೆ, ಇಲ್ಲಿದ್ರೆ ಇಲ್ಲೇನಾರ ಆಡ್ಕೆ ಬೆಳಿತಾನೆ. ಚೆನ್ನಾಗತ್ತೆ, ಸುಮ್ಮನೆ ಇಲ್ಲೇ ಮಾಡಪ್ಪ. ಇನ್ನೊಂದು ನಾನು ಇಲ್ಲಿ ಮನೆ ಯಾವ್ದಾರ ಖಾಲಿ ಇದ್ರೆ ಹೇಳ್ತೇನಂತೆ, ಬಂದು ಇಲ್ಲೇ ಇರಪ್ಪ. ಮಾಡತ್ತಾಗಿ ಆಸರ ಬ್ಯಾಸ್ರಕ್ಕೆ ಒಬ್ಬರು ಬೇಕಾಕರೆ. ನೀವು ಗಂಡ್ಮಕ್ಳು ಅಲ್ಲೂ ಇಲ್ಲೂ ಮಾತಾಡ್ತೀರಿ ಸುತ್ತರಿತೀರಿ, ಹೆಣ್ಮಕ್ಳು ಮನೆಗೆ ಒಬ್ಬರೇ ಇರೋರಕ್ಕರೆ ಪಾಪ ಅದು ಒಂದು ಏಟ ತನಕ ಇರೋಕ್ಕಾಕತಿ ಮನೆಗೆ ಒಬ್ಬರೇ. ಸುಮ್ಮನೆ ಮಾಡಪ್ಪ, ಸುಮ್ಮನೆ ನೋಡಿಲ್ಲೇ ಮಾಡತ್ತಾಗಿ. ಪಾರಮ್ಮ ಹಂಗೆ ಮಾಡ್ತೀನಿ ತಗೊಳ್ರಿ. ತಡ್ರಿ ಅವಲಕ್ಕಿ ತಿನ್ಬರ್ರಿ ಫಸ್ಟ್. ಬಂದಾಗಿಂದ ಏನೇನು ತಿನ್ನಲಿಲ್ಲ, ಏನೇನು ಕುಡಿಲಿಲ್ಲ. ತಗ ಹಿಡಿಯವ ಅವಲಕ್ಕಿ ತಿನ್ಬರ್ರಿ. ಶೇಂಗಾ ಬೀಜ ಹಾಕಿ ಭಾರಿ ಪಾಡು ಮಾಡಿಯ ಬೇರೆ ಪರಮ ಚೆನ್ನಾಗಿ ಅವಲಕ್ಕಿ. ಶಿವ ಮತ್ತೇನಪ್ಪ ಈ ಹಂಗೆ ನಡೀತೈತೆ ಡ್ಯೂಟಿ? ಅವರೇ ಹಂಗೆ ನಡೀತೈತೆ. ನಾನು ಅದು ಒಂದಿಟ್ಟು ಪರ್ಮನೆಂಟ್ ಮಾಡಿಸ್ಕೊಳ್ಳೋಣ ಅಂತ ಓಡಾಡ್ತಿದ್ದೀನಿ. ಅದು ಯಾವಾಗತ್ತೋ ಏನೋ ಪರ್ಮನೆಂಟ್ ಆಗ್ಬಿಟ್ರೆ ನಮಗೊಂದು 60 ವರ್ಷ 60 ವರ್ಷ ಆಗೋವರೆಗೂ ಜಾಬ್ ಅಥವಾ ಫಿಕ್ಸ್ ಆಗ್ಬಿಡ್ತತೆಗೆ. ಈಗೇನು ಕಾಂಟ್ರಾಕ್ಟ್ ಬೇಸ್ ಮೇಲೆ ಟೆಂಪ್ರರಿ ಅಂತ ತಗೊಂಡಿದ್ದಾರೆ. ಹಂಗೆ ಏನು ಚೆನ್ನಾಗೈತೆ ಸ್ಯಾಲ್ರಿನೂ ನಡೀತದೆ. ಪರ್ಮನೆಂಟ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಆಕತ್ತೆ ಸ್ಯಾಲ್ರಿ. 60 ವರ್ಷದ ತನಕ ಚಿಂತಿರಂಗಿಲ್ಲ. ನೋಡ್ಬೇಕು ಏನು ಮಾಡ್ತಾರೋ. ನಾನು ಅದನ್ನು ಹೇಳಿದ್ದೀನಿ ಪರ್ಮನೆಂಟ್ ಮಾಡ್ಕೊಳ್ರಿ ಅಂತ ಅಂದಿದ್ದಾರೆ. ಮಾಡ್ಕೊತೀನಿ ಅಂತ ಒಳ್ಳೆ ಚೆನ್ನಾಗಿ ವರ್ಕ್ ಮಾಡ್ತೀರಾ ಅಂತ. ಮತ್ತಿನ್ನೇನು ಎಲ್ಲ ಒಳ್ಳೆ ಗುಣ ಒಳ್ಳೆಯದು ಎಲ್ಲ ಇತ್ತು ಅಂದರೆ ಎಲ್ಲ ಮಾಡ್ಕೊತಾರೆ ಅಂತಿದ್ದಾರೆ. ಇಂಜಿನಿಯರ್ ಅಂತೂ ಭಾರಿ ಚೆನ್ನಾಗಿದ್ದಾರೆ, ಭಾಳ ಹಚ್ಕೊಂಡಿದ್ದಾರೆ ಹಂಗಂತ ಅಂತಾರೆ. ಶಿವಣ್ಣ ಅಂತ ಮಾತಾಡಿಸ್ತಾರೆ. ನೋಡ್ಬೇಕು ಮಾವರೇ ಪರ್ಮನೆಂಟ್ ಆಕತಿ ಅಂತ ಅನ್ಕಂದನಿ ನೋಡೋಣ. ಪರ್ಮನೆಂಟ್ ಆಕತ್ತಾಗ ಶಿವಣ್ಣ ಯಾಕೆ ಯೋಚನೆ ಮಾಡ್ತಿ? ನಿಮ್ಮಂಥ ಒಳ್ಳೆಯವರಿಗೆ ಕೆಲ್ಸಕ್ಕೆ ಇಟ್ಕೊಳ್ದೆ ಇನ್ನೇನು ಯಾರಿಗೆ ಇಟ್ಕೊಂಡಾರ ಅವರು ಪರ್ಮನೆಂಟ್ ಮಾಡಿಕೊಡ್ತಾರೆ ತಗ. ನೋಡೋಣ ಇನ್ನೊಂದು ಸ್ವಲ್ಪ ದಿನ ಮಾಡು ಗೊತ್ತಾಗತ್ತಲ್ಲ. ಏನಪ್ಪ ಅಳಿಯ ಅವಲಕ್ಕಿ ತಿಂತೀಯಾ? ತಿನ್ನಿಸ್ಲ ಒಂದೆರಡು. ಶಿವು ಮೆತ್ತಗೆ ಮಾಡಿದ್ರೆ ಒಂದೆರಡು ತಿಂತತೆ. ಈಗೇನು ಬೇಡ, ರಾಗಿ ಗಂಜಿ ಕುಡ್ಸ್ಕೊಂಬಂದನಲ್ಲ ಸಾಕದೆ. ಇನ್ನೊಂದು ತಾಸು ಬಿಟ್ಟು ಮೆತ್ತಗೆ ಅನ್ನ ಮಾಡಿ ಉಣಿಸ್ತೀನಂತೆ. ಅದು ಏನೇನು ತಿನ್ನಲ್ಲೋ ತಿಂಡಿ ಬರೀ ರಾಗಿ ಗಂಜಿ ಬಿಡ್ತದೆ ನೋಡು. ನಿನ್ನಳಿಯ ನಿನ್ನಂಗೆ ರಾಗಿ ಗಂಜಿ ಕುಡ್ದು ಎಲ್ಲಿ ನಿನ್ನಂಗೆ ಡುಮ್ಕ್ ಹಾಕತ್ತೆ ಏನಪ್ಪ ದೊಡ್ಡನಾದ್ಮೇಲೆ. ಮೊದಲು ನಾನು ನಿಮ್ಮ ಡೆಲಿವರಿ ಆದಾಗ ಊಟದಾಗ ತಳ್ಳಗಿದ್ದ ನೋಡಿ, ಈಗಲೇ ಎಂತ ಪಾಡಾಗಿದ್ದಾನೆ. ರಾಗಿ ಗಂಜಿ ಹಾಕಕತ್ವಲ್ಲ ಆವಾಗಿಂದ ಒಂದು ಸ್ವಲ್ಪ ಮೈಕೈ ತುಂಬ್ಕೊಂಡಾನೆ. ಅದಕ್ಕೇನು ಸ್ವಲ್ಪ ದಿನ ಮತ್ತು ಅದನ್ನು ಬಿಡಿಸ್ತಾನೆ. ಮತ್ತು ಭಾಳ ದಪ್ಪ ಆದ್ರೆ ಭಾರಿ ಕಷ್ಟನಪ್ಪ. ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಮೆತ್ತಗೆ ಅನ್ನ ಮಾಡಿಸ್ತೀನಿ. ಆದ್ರೆ ರಾಗಿ ಗಂಜಿ ಕುಡ್ದಂಗೆ ಅನ್ನ ತಿನ್ನಂಗಿಲ್ಲ ಇವನು. ರಾಗಿ ಗಂಜಿನೇ ಬೇಕು ಅಂತಾನೆ. ಅದಾದ್ರೆ ಬೇಗ ಖಾಲಿ ಮಾಡ್ತಾನೆ. ಅನ್ನ ಆದ್ರೆ ಮಿಜಿ ಮಾಡ್ತೈತಿ, ಉಣ್ಣಕ್ಕೆ ಒಂಥರ ಮಾಡ್ಕೊಂತೈತಿ. ಅದಕ್ಕೆ ನಾನು ಇನ್ನೂ ಸ್ವಲ್ಪ ದಿನ ಅದಕ್ಕೇನು ಬೇಕಾ ಅದೇ ತಿಂದ್ರೆ ಆತು ಬಿಡು ಅಂತಂದು ಕೈ ಬಿಟ್ಟ ನೋಡು. ಹೌದೇನಾ? ಬಂಗಾರ ರಾಗಿ ಗಂಜಿ ಬೇಕಾ? ಬಾರಿ ಪಾಡ್ಬಿಡಪ್ಪ. ಸುಮ್ಮನೆ ರೈ ಪದ್ಮ, ಅದ ಉಣ್ಲಿ ಗಟ್ಟಿ, ಮೈ ತಂಪು ತೋಳಿಗೆ ಬಲ ಅನ್ನಂಗೆ ರಾಗಿ ಗಂಜಿ ಕುಡಿಲಿ ಬಿಡು. ಏನು ಅದೇನು ಅನ್ನ ಒಂದೊತ್ತು ಉಂಡ್ರೆ ಸಾಕು ತಗ. ಆಮೇಲೆ ದೊಡ್ಡನಾದ್ಮೇಲೆ ಮತ್ತೆ ಅದು ಏನು ಬೇಡ್ತೈತೋ ಅದನ್ನು ಮಾಡಿಕೊಟ್ರೆ ಆತು. ರಾಗಿ ಗಂಜಿ ಕುಡಿಲಿ ಬಿಡು, ಗಟ್ಟೆಕವು ಮಕ್ಕಳು. ಬರಮ್ಮ, ಇದು ರಾಗಿ ಗಂಜಿ ಅನ್ನಕ್ಕೆ ನೆನಪಾತು ನೋಡು. ಆಮೇಲೆ ಇದು ಬಸ್ಸಾರು ಮಾಡಬೇ, ಚೆನ್ನಾಗಿ ಮಾಡ್ತೀಯ. ಹುರುಳಿ ಕಾಳಾರ ಮಾಡು, ಹೆಸ್ರು ಕಾಳ್ದಾರ ಮಾಡು. ಒಟ್ಟು ಚಲೋ ತಗೊಂಡು ದೊಡ್ಡ ಮುದ್ದೆ ಮಾಡ್ಬಿಡು ನನಗಂತೂ. ಆತು ಸರಿ ಹೋತು. ಇಲ್ಲಿಗೆ ನೋಡಿ ಈಗಿನ ಅವಲಕ್ಕಿ ತಿನ್ನಕತ್ತಾರ. ಅಲೆ ಮುದ್ದಿದ್ದು ಚಿಂತಿ ಅವರಿಗೆ.
ನಾನು ಒಂಚೂರು ವಾಕ್ ಹೋಗ್ರಿ ಅಂತ ಹೇಳ್ತೀನಿ, ಹೇಳಿದ ಮಾತೆ ಕೇಳಂಗಿಲ್ಲ ಪರಮ ಅವರಂತೂ. ಏನು ಮಾಡ್ಬೇಕಂತನೂ ಗೊತ್ತಾಗಂಗಿಲ್ಲ. ಭಾರಿ ಹದ ಕೇಳ್ತಾರ ತಿನ್ನಕ್ಕೆ. ಸುಮ್ಮನಿರವ, ಉಂಡ್ತಾರೆ. ಅದು ಯಾಕೆ ಹಂಗೆ ಮಾತಾಡ್ತೀವಿ? ನಮ್ಮ ಶಿವು ನೋಡಿ ಹೆಂಗೆ ದಪ್ಪದಾನೆ. ಅವನು ಹಂಗೆ ರಾಗಿ ಮುದ್ದೆ ಉಂಡು ಹಂಗಾಗಿರೋದು. ಇನ್ನೇನು ಅವ್ನಿಗೆ ವಾಕ್ ಹೋಗಲ್ಲ, ಬೆಳಗಿನ ಶಿಫ್ಟ್ ಇದ್ದಾಗ ಹೋಗಲ್ಲ, ಮಧ್ಯಾಹ್ನ ಶಿಫ್ಟು ರಾತ್ರಿ ಶಿಫ್ಟ್ ಇದ್ದಾಗ ಹೋಗ್ತಾನೆ. ಏನಾಗಲ್ಲ ತಗ, ಹಂಗೆ ಉಣ್ಣೋ ವಯಸ್ಸು ಉಣ್ತಾರೆ. ಈಗ ನಾನು ನೋಡಿ ಉಣ್ಣು ಅಂದ್ರೆ ಉಣ್ತಾನೆ, 3 ಹೊತ್ತು ಉಣ್ಣೋದೇ ಇಲ್ಲ. ಬೆಳಗ್ಗೆ ಮುದ್ದೆ ಉಂಡಕ್ಕೆ ತಿರುಗ ಸಾಯಂಕಾಲ ಒಂದು ಕಪ್ ಚಹಾ ಕುಡಿದು ರಾತ್ರಿಗೆ ಒಂಚೂರು ಅನ್ನನ 2 ರೊಟ್ಟಿನ ಉಂಡ್ರೆ ಮುಗಿತಾವ. ನಮ್ಗೆ ಹಂಗೆ ಏಜ್ ಆದಾಗ ಅವರು ಊಟ ಕಡಿಮೆ ಆಕತಿ, ವಯಸ್ಸಾಯ್ತಲ್ಲ ಉಣ್ತಾರೆ ಬಿಡು, ಯಾಕೆ ಬೇಡ ಅಂತಿ? ಉಣ್ತಾರ, ಕರಸ್ಕೊಂತಾರ, ತೋಟಕ್ಕೆ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಉಣ್ತಾರೆ ಬಿಡು. ಊನ ಪ್ರಭು ಮಾಡ್ತಂತಾಗ ಬಸ್ಸಾರನ ಮಾಡ್ತಾನಂತ. ಯಾಕವ ಗೀತಾ ಅವಲಕ್ಕಿ ತಿನ್ನೋಗು. ಆಕೆಗೆ ಅವಲಕ್ಕಿ ತಿಂದ್ರೆ ಒಂದು ಇಟ್ಟು ಗ್ಯಾಸ್ ಅದಂಗೆ ಆಕತಿ, ನಾನು ಅದಕ್ಕೆ ಮಾಡಲಿಲ್ಲ. ಒಂಚೂರು ಅದವು ತಿಂತೀನವ ಗೀತಾ? ಬೇಡ ಅದಕ್ಕೆಮ್ಮ, ಒಂದು ಸ್ವಲ್ಪ ಅವಲಕ್ಕಿ ತಿಂದ್ರೆ ಯಾಕೋ ಗ್ಯಾಸ್ಟ್ರಿಕ್ ಆದಂಗೆ ಆಕತಿ, ಹೊಟ್ಟೆಲ್ಲ ತಳಮಳ ಆದಂಗೆ ಆಕತಿ. ಅದಕ್ಕೆ ಬೇಡ. ಅದಕ್ಕೆ ಅತ್ತೆ ಬೇಡ, ನಿಮಗೆ ಗೊತ್ತಲ್ಲ, ಬೆಳಗ್ಗೆ ತಿಂದಿದ್ದೀನಿ ತಿಂಡಿನ ಸಾಕು. ಆಮೇಲೆ ಮಧ್ಯಾಹ್ನಕ್ಕೆ ಒಂಚೂರು ಅನ್ನ ಸಾಂಬಾರು ಊಟ ಮಾಡ್ತೀನಂತೆ. ಎಲ್ಲ ಹೋಗ್ತತೆ, ಎಲ್ಲ ಊಟ ಮಾಡ್ತೀನಿ, ಎಲ್ಲ ತಿಂತೀನಿ. ಅದಕ್ಕೆ ಅವಲಕ್ಕಿ ಮಾತ್ರ ಯಾಕೋ ಆಗಿ ಬರೋಂಗಿಲ್ಲ. ಹೊಟ್ಟೆಗೆಲ್ಲ ಒಂಥರ ಇದು ಸಂಕಟ ಆದಂಗೆ ಆಗ್ಬಿಡ್ತದೆ ಅವಲಕ್ಕಿ ತಿಂದರೆ. ಅದಕ್ಕೆ ಬೇಡ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ಅವಲಕ್ಕಿನ. ಅತ್ತೆ ಬೆಳಗ್ಗೆ ಯಾವಾಗಾರ ಅವಲಕ್ಕಿ ಮಾಡಿದಾಗ ಚಿತ್ರಾನ್ನ ಮಾಡ್ತಾರ, ಅವ್ರು ಅವಲಕ್ಕಿ ತಿಂತಾರೆ, ನಾನು ಚಿತ್ರಾನ್ನ ತಿಂತೀನಿ ನೋಡ್ರಿ. ಹೌದೇನವ? ಬೇಡ ಬಿಡು ಹಂಗಂದ್ರೆ. ಭಾಳ ತಾತು ಕುತ್ಕೊಂಡು ಒಂದು ಸ್ವಲ್ಪ ತೂಡ್ಕೆ ಹೋಗವ, ಸೊಂಟ ಬೆನ್ನು ನೋವು ಬರ್ತವೆ. ಅದು ಹೆಂಗಾಗುತ್ತೆ ಅದಕ್ಕೆ? ನೀವು ಅಪರೂಪಕ್ಕೆ ಬಂದಿರಾ, ನಮ್ಮ ಮಳೆಯ ಅಪರೂಪಕ್ಕೆ ಬಂದಾನೆ ಮನೆಗೆ, ಅದು ಹೆಂಗೆ ಅವನನ್ನ ಬಿಟ್ಟು ಮಲ್ಕೊಳಕ್ಕಾಗತ್ತೆ? ಏನಾಗಲ್ಲ, ಸೊಂಟ ನೋವು ಏನಿಲ್ಲ. ಬಂದರೆ ನಾನೇ ಹೋಗಿ ಮಲ್ಕೊಂತೀನಿ. ನಾನು ಅಲ್ಲೇ ತಿಂಡಿ ತಿಂದೆ ಮಲ್ಕೊಂಡಿದ್ದೆ. ಅದೇ ಯಾರೋ ಬಂದರೆ ಅಂತ ಹೊರಗೆ ಬಂದ, ಅದೇ ನೀವು ಬಂದಿದ್ರಲ್ಲ, ಅದೇ ನನಗೆ ಖುಷಿ. ನಾನು ಅಳಿಯಂಬಿಟ್ಟು ಇರೋಕತ್ತೇನು, ಮಕ್ಕಳಕ್ಕತ್ತೇನು? ಅಲ್ಲ ಅಳಿಯ, ಅಲ್ಲ ಬಂಗಾರಿ? ಹೌದು, ಅದಕ್ಕೆ ಕೇಳೋದೆ ಮರ್ತ್ಬಿಟ್ಟೆ. ಏನು ತಂದಿದ್ದೀರಾ ನನಗೋಸ್ಕರ? ಅಲ್ಲಡೆ, ಈಗಿನ ಸಣ್ಣ ಹುಡುಗಿ ಕೇಳ್ತಾರಲ್ಲ ಹಂಗೆ ಕೇಳೋದು ನೋಡಿ. ಶಿವು ನೋಡ, ನೀನು ಹೆಂಗೆ ಕೇಳ್ತಾಳ ಅವ್ರ ಅಣ್ಣ ಅತ್ತಿಗೆಗೆ. ಇನ್ನು ಸಣ್ಣ ಹುಡುಗರು ಬುದ್ಧಿ ಹೋಗಿಲ್ಲವ ಈ ಹುಡುಗಿಗೆ. ಪಾರಮ್ಮ, ಅಕ್ಕಿ ನನಗೆ ನಾದ್ನೆಲ್ಲ ಮಗಳು ಸಮಾನ. ಅಕ್ಕಿ ಮಗಳು ಸಮಾನೇನೋ, ಮಗಳಿದ್ದಂಗೆ ಅಕ್ಕಿ. ನಾನು ಮದುವೆಗೆ ಬಂದಾಗಿನಿ 8ನೇ ಓದ್ತದ್ದು. ಭಾರಿ ಅಂದ್ರೆ ಭಾರಿ ಒಳ್ಳೆ ಬುದ್ಧಿ. ನಾನು ಹೊಸ್ದಾಗಿ ಬಂದಿದ್ದೆ, ಹೆಂಗಪ್ಪ ಇವ್ರ ಮನೆಗೆ ಹೊಂದ್ಕೊಳೋದು ಅಂತ ಅಂತಿದ್ದೆ. ಅದ್ರಾಗ ಬೇರೆ ನಾನು ಓದ್ಕೊಂಡು ಅವಾಗಿನೂ ಬಂದಿದ್ದೆ, ಡಿಗ್ರಿ ಮುಗಿಸ್ಕೊಂಡು. ಅಪ್ಪ ಇವ್ರ ಮನೆಗೆ ಹೆಂಗಪ್ಪ ಹೊಂದ್ಕೊಳೋದು ಅಂತಿದ್ದೆ. ಅದಂತೂ 8ನೇ ಕ್ಲಾಸ್ ಓದ್ತಿದ್ರು ಎಷ್ಟು ಚಂದ ಹೇಳ್ಕೊಡೋದು. ಅದಕ್ಕೆ ಅದು ಬೇಕಾ ಇದು ಬೇಕಾ ಏನು ಬೇಕು ಎಲ್ಲ ಸಹಾಯ ಮಾಡೋದು ಹಂಗೆ ಮಾಡೋದು ಹುಡುಗಿ. ಆಕಿ ನನಗೆ ಮಗಳಿದ್ದಂಗೆ. ಅವಾಗೆಲ್ಲ ಏನಾರು ಹೋದಾಗ, ಜಾತ್ರೆಗೆ ಹೋದಾಗೂ ಆಕಿನ ಬಿಟ್ಟು ಸ್ಕೂಲಿಗೆ ಹೋದಾಗ ಹೋಗಿದ್ವಲ್ಲ ನಾನು, ಇವರು ಏನಾರ ಒಂದು ತಗೊಂಬರ್ತಿದ್ದೆ. ಅದಕ್ಕೆ ಅವಾಗಿಂದ ಆಕಿಗೆ ರೂಢಿ ಆಗ್ಬಿಟ್ಟತಿ. ಗೀತಾ ನಿನಗೋಸ್ಕರ ಹಣ್ಣು, ಆಮೇಲೆ ಇದು ತಂದ ನೋಡುವ ದುಂಡ್ಮಲ್ಗಿ ಹೂವು, ಆಮೇಲೆ ಇದು ಡ್ರೆಸ್ ತಂದ ನೋಡು, ಅದ್ರ ಜೊತೆಗೆ ಮ್ಯಾಚಿಂಗ್ ಬಳಿ. ನಿನ್ಗೆ ಯಾವಾಗಲೂ ಬಳಿ ಕಂಡ್ರೆ ಇಷ್ಟ ಅಲ್ಲ, ಆ ಡ್ರೆಸ್ ಮ್ಯಾಚಿಂಗ್ ಬಳಿ ತಂದ ನೋಡು. ಆಮೇಲೆ ಹಾಕೊಂಡು ನೋಡು, ಹಾಕತ್ತೆ ಇಲ್ಲ. ಹಾಂ ಒಂದ ಸಮನ ನಾನು ಗೀತಾ ಹೋಗಿ ಅದು ತಗೋಬೇಕು ಇದು ತಗೋಬೇಕು. ಅವು 2 ಸರಿ ನೀವು ಓದಿ ಬರೀ ಹಣ್ಣು ತಗೊಂಡು ಓದಿ, ಏನೇನು ತಗೊಂಡೋಗಿಲ್ಲ. ಸೀಮಂತ ಕಾರ್ಯಕ್ಕೂ ಹೋದ್ವಿ, ಅದೇ ಬರೀ ಮೂವಿ ಮಾಡಿದ್ವಿ, ಬಂದ್ವಿ, ಏನೇನು ತಗೊಂಡೋಗಿಲ್ಲ. ಹಂಗೆ ಹಿಂಗೆ ಅಂತ ಅಯ್ಯೋ ಏನೇನು ತಗೊಂಡ ನೋಡುವ. ಸೀರೆನ ತಗೊಂಡ್ಲೇನಪ್ಪ, ಸೀರೆನ ತಗೊಂಡೇನೆ. ತಗೊಂಡಿದ್ದೀನಿ. ಆಮೇಲೆ ಹಾಕ್ಯಂಡು ನೋಡವ, ಅಕ್ಕವ ಎಲ್ಲ ನೋಡೋದು, ಡ್ರೆಸ್ ಹಾಕತ್ತೆ ಎಲ್ಲ ನೋಡುವ. ಎಕ್ಸ್ಚೇಂಜ್ ಮಾಡಕ್ಕೆ ಅಂತಾನೆ ಅಂದರೆ ನಾನು ದೊಡ್ಡ ಸೈಜ್ ತಂದಾನೆ, ಪ್ರೆಗ್ನೆಂಟ್ ಇದೆಯಲ್ಲ ಅಂತಂದು ನೋಡು. ಆಮೇಲೆ ಸರಿ, ಅದಕ್ಕೆ ನನಗೇನೋ ನೀವಿಬ್ರು ಏನಾರ ಒಂದು ತಂದ್ರೇ ನನಗೇನೋ ಒಂಥರ ಖುಷಿ. ಯಾಕ ನಾವು ತಂದ್ರೆ ಖುಷಿ ಆಗಲ್ಲೇನಾ? ನಾನು ಹಂಗೆ ಅನ್ಲಿಲ್ಲ ರೀ, ನೀವು ತಂದರೆ ಒಂಥರ ಖುಷಿ. ಅಣ್ಣ ಅದಕ್ಕೆ ತವ್ರ ಮನೆಯಿಂದ ತಗೊಂಬರೋದೇ ಅದೇ ಒಂಥರ ಖುಷಿ. ಏನೋ ಅನ್ನಪ್ಪ, ನಾವು ಎಷ್ಟೇ ಪ್ರೀತಿ ಮಾಡಿದ್ರು ಈ ತವ್ರ ಮನೆಯವ್ರು ಏನೇ ಒಂದು ಬರ್ತಾರೆ ಅಂದರೆ, ಅಥವಾ ಏನಾರು ಒಂದು ತಗೊಂಬರ್ತೀನಿ ಅಂದರೆ ಹೆಣ್ಮಕ್ಳಿಗೆ ಹಂಗೆ ಖುಷಿ ಆಗಲ್ಲ ಬಿಡು. ಏನೋ ಬಿಡು, ನೀನು ಒಟ್ಟು ಖುಷಿಯಾಗಿದ್ರೆ ಅಷ್ಟೇ ಸಾಕು ನಮಗೆಲ್ಲ. ನಮಗಂತೂ ತವ್ರ ಮನೆ ಉಳಿಲಿಲ್ಲ. ಅದ ನಮ್ಮ ದೊಡ್ಡಪ್ಪನ ಮಗಳು ಬಂದುತ್ತೆ, ಪದ್ದು ರುದ್ರಮ್ಮ ಬಂದದ್ಲು. 1 ವಾರ ಇಲ್ಲೇ ಇದ್ಲು, ಡೆಲಿವರಿ ಆಗೋ ತನಕ ಇರ್ತಾನೆ ಅಂದ್ಲವ. ಆಮೇಲೆ ಏನೇನೋ ಕೆಲಸ ಐತೆ ಅಂತ ಹೋಗ್ಕನಿ ಅಂದು ಹೋದ್ಲು. ಬರ್ತಾಳೆ ಈಗ ಇನ್ನೊಂದು 2 ದಿನಕ್ಕೆ ಅಕ್ಕಿನ. ರುದ್ರಮ್ಮ
ಕಿದಿ ಓಲ್ಡ್ರ ಆಡಿ ಬಿಡವ ನಿನ್ನಂಗೆ ಅಲ್ಲಿ ಬಿಡಬೇಕು ಪಾರಮ್ಮ ರುದ್ರಮ್ಮ ಒಳ್ಳೆಕೆ ಅದಾಳ ಒಂದೀಟು ಕೊಂಕು ಮಾತು ಮಾರಿ ಹಾಕಿದು ಏನು ಮಾಡ್ತೀಯಪ್ಪ, ನಮಗಂತೂ ತವ್ರ ಮನೆ ಇದೆ, ಅಪ್ಪನೂ ಇಲ್ಲ ಅವನೂ ಇಲ್ಲ, ಇರಕ್ಕೆ ಒಂದು ಅಣ್ಣ ಅದು ಸಣ್ಣನಿದಾಗ ಎಲ್ಲೋತ ಏನೋ ಬಂದ ಅಲ್ಲ. ಮತ್ತೆ ಈಕಿ ಹೋಗ್ಬೇಕು, ಈಕಿ ಇರೋ ತನಕ ಬರ್ತಾಳೆ ಹೋಗ್ತಾಳೆ, ಮಕ್ಕ ಕೆಡ್ಸ್ಕೊಳಂಗಿಲ್ಲ. ಒಳ್ಳೆ ಕೆದಾಳ ಒಂಚೂರು ಹಳೇ ಕಾಲದ ಥರನೇ ಬುದ್ಧಿ. ಈಗ ನಾವು ಹೆಂಗ ಒಂದಿಟ್ಟು ಮಕ್ಳ ಜೊತೆಗೆ ಸೊಸೆಂದ್ರ ಜೊತೆ ಸೇರ್ಕೊಂಡು ಅಪ್ಡೇಟ್ ಆಗಿದ್ದೇವೆ, ಅಪ್ಡೇಟ್ ಆಕಿ ಆಗಿಲ್ಲ ಅಷ್ಟೇ. ಏನು ಮಾಡೋದು? ಎಲ್ಲರೂ ಒಂದೇ ಥರ ಇರ್ಬೇಕಲ್ಲಪ್ಪ. ಆಕೆ ಒಳ್ಳೆಕೆ ಒಂಚೂರು ಬುದ್ಧಿ ಒಂಚೂರು ಸಣ್ಣದು ಮಾಡ್ತೈತೆ ಅಷ್ಟೇ. ಏನಾಗಲ್ಲ, ಒಳ್ಳೇದಕ್ಕೆ ಹೇಳ್ತಾಳ ಅನ್ಕೊಂಡು ಸುಮ್ಮನೆ ಇರ್ಬೇಕು ನೋಡಷ್ಟೇ. ಹಂಗೆ ರುದ್ರಮ್ಮ ಒಳ್ಳೇದೈತೆ. ಒಂದಿಟ್ಟು ಭಾರಿ ಸಂಪ್ರದಾಯ, ಸ್ವಲ್ಪ ಕೊಂಕು ಮಾತು ಬಿಟ್ರೆ ಒಳ್ಳೇದೈತೆ ಬಿಡು ಪಾರಮ್ಮ. ಎಲ್ಲರೂ ಒಂದೇ ಥರ ಇರ್ಬೇಕಲ್ಲ. ಇರಲಿ ಬಿಡು, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದತ್ತಾಗೆ. ತಿನ್ರಿ, ಚಹಾ ಮಾಡ್ಕೊಂಬರ್ತಾನೆ ಒಂದಿಟ್ಟು. ಏನಪ್ಪ ಓನ ಬಂಗಾರ, ಓನ ಗುಂಡಣ್ಣ. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.